ಹಾಯ್, ಹೆಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಓಕೆ, ಏನೇನೋ ರೆಡಿ ಮಾಡ್ಕೊಂಡಿದೀಯಾ? ಟೊಮೆಟೊನ ಎಷ್ಟೊಂದು ಹೆಚ್ಕೊಂಡಿದೀಯಾ? ಟೊಮೆಟೊ ಬಾತಿಗೆ ಟೊಮೆಟೊ ಬಾತ್. ಓಕೆ, ಸಿಂಪಲ್ ಆಗಿ ಈಸಿಯೆಸ್ಟ್ ವೇ ಅಲ್ಲಿ ಮಾಡೋದು. ಸ್ವಲ್ಪ ಕರ್ಬೇವು ತಗೊಂಡಿದೀನಿ, ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳು ಮೆಣಸು, ಮರಾಠಿ ಹೂವು. ಓಕೆನಾ? ಮರಾಠಿ ಮೊಗ್ಗು. ಹೂವು ಅಂತಾನು ಕರೀತಾರೆ ಅದನ್ನ. ಇದು ಈರುಳ್ಳಿ ಸ್ಲೈಸ್ ಮಾಡಿ ಇಟ್ಕೊಂಡಿದೀನಿ. ಇದು ಕೊರಿಯಂಡರ್. ಇದರಲ್ಲಿ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಪೆಪ್ಪರ್. ಇದು ಇಷ್ಟು. ಸಾಂಬಾರ್ ಪುಡಿ ಇತ್ತು ಅಂದ್ರೆ ಯು ಕ್ಯಾನ್ ಯೂಸ್. ಓಕೆ, ನಂಗೊಂದು ಡೌಟು. ಹೇಳು. ಈರುಳ್ಳಿ ಯಾವ ಶೇಪಲ್ಲಿ ಕಟ್ ಮಾಡ್ತೀವೋ ಆ ತರ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಅಂತಾರಲ್ಲ, ಅದು ನಿಜಾನ ಸುಳ್ಳ? ನಿಜಾನೇ ಅದು. ಅಂದ್ರೆ ಈ ತರ ಬಾತ್ ಐಟಮ್ಸಿಗೆಲ್ಲ ಸ್ವಲ್ಪ ನಾವು ಈ ತರ ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಬಾಯಿಗೆಲ್ಲ ಈ ತರ ಹಿಂಗ್ ಸಿಗ್ತಾ ಇರುತ್ತಲ್ಲ, ಅದೊಂಥರ ಚೆನ್ನಾಗ್ ಅನ್ಸುತ್ತೆ. ಉದ್ದುದ್ದ. ಹೌದು, ಉದ್ದುದ್ದ. ಮತ್ತೆ ಚಿಕ್ಕ ಚಿಕ್ಕ ಕಟ್ ಮಾಡೋದೇನಕ್ಕೆ? ಮೊಸರು ಬಜ್ಜಿಗೆ ಅಂತದಕ್ಕೆಲ್ಲ ಚೆನ್ನಾಗಿರುತ್ತೆ. ಓಕೆ, ಇವಾಗ ದಿಢೀರ್ ಟೊಮೆಟೊ ಬಾತ್. ಎಸ್. ಓಕೆ, ಆಗ್ಲೇ ಅಕ್ಕಿ ನೆನೆ ಇಟ್ಕೊಂಡಿದ್ದೀನಿ ಇಲ್ಲಿ. ಓಕೆ, ಸೊ ಈಗೆಲ್ಲ ರೆಡಿ ಆಗಿದೆ, ಮಾಡೋದಷ್ಟೇ ಬಾಕಿ. ನೀನ್ ಸ್ಟ್ರಾಬೆರಿ ತಗೊಂಡು ಆ ಕಡೆ ಇಟ್ಕೋ. ತಿನ್ನು ಅಂತಾನೆ ಕೊಟ್ಟಿರುತ್ತಾನೆ. ಬೇಡ ನನಗೆ. ಓಕೆ, ನೆಕ್ಸ್ಟ್ ರೆಡಿ. ಫಟಾಫಟ್ ಆಯಿಲ್ ಹಾಕ್ಕೊತಿದ್ದೀನಿ. ನಿಮಗೆ ಆಯಿಲ್ ಕಮ್ಮಿ ಬೇಕು ಅಂದ್ರೆ ಹಾಕೋಬಹುದು. ಆಯಿಲ್ ಕಮ್ಮಿ ಡಯಟ್ ಅಲ್ಲಿ ಇರೋರು. ನಾನೇನ್ ಡಯಟ್ ಅಲ್ಲಿ ಇಲ್ಲ. ಅಂಡ್ ನೀವು ಇದಕ್ಕೆ ಮೆಂತ್ಯ ಸೊಪ್ಪು ಯೂಸ್ ಮಾಡ್ಬೋದು, ಹಸಿ ಬಟಾಣಿ ಯೂಸ್ ಮಾಡ್ಬೋದು. ಬಟ್ ನನ್ನ ಕಡೆ ಇಲ್ವಲ್ಲ, ಸೊ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ದಿಢೀರ್ ಏನು ಇಲ್ದೇನು ಮನೇಲಿರೋ ಐಟಮ್ಸ್ ಅಲ್ಲಿ ಮಾಡ್ಬೋದು ಅಂತ. ಏನೇ ತರಕಾರಿ ಇಲ್ಲ ಅಂದ್ರೆ ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ ತರದ್ದು ಇದ್ದೇ ಇರುತ್ತಲ್ವಾ. ಆಮೇಲೆ ಇದು ಮ್ಯಾಟರ್ ಆಗುತ್ತಲ್ವಾ, ಯಾವ್ದಾದ್ಮೇಲೆ ಯಾವ ಐಟಮ್ ಹಾಕ್ತಿವಿ, ಅದು ತುಂಬಾ ಮ್ಯಾಟರ್ ಆಗುತ್ತೆ. ಓಕೆ, ಹಾಕು ಬೇಗ. ಕಾಯಿಲಿ ತಡಿ. ಜೀರಿಗೆ ಸಾಸಿವೆ ಹಾಕೊಳ್ಳೋರು ಹಾಕೋಬಹುದು. ನಾನು ತಿನ್ನಲ್ಲ. ನೀನ್ ತಿನ್ನಲ್ಲ ಅಂದ್ರೆ ನನಗಿಷ್ಟ, ಹಾಕು. ನೋ ವೇ. ನಿಂಗೆ ಇಷ್ಟ ಬಂದಿದ್ದ ತರ ಮಾಡ್ಕೊಂಬಿಡು ನೀನು. ಬಿರಿಯಾನಿ ಎಲೆ ಹಾಕ್ತಾ ಇದ್ದೀನಿ. ಓಕೆ, ಯಾಕೆ ಫಸ್ಟ್ ಈರುಳ್ಳಿ ಮೆಣಸಿನ್ಕಾಯಿ ಹಾಕೋಬೋದಲ್ಲ? ಇಲ್ಲ, ಇದು ಎಣ್ಣೆಲಿ ಬಿಟ್ಕೋಬೇಕು ಅಂಶ. ಈ ಸ್ಪೈಸಸ್ ಎಲ್ಲ ಹಾಕ್ತಿದ್ದೀನಿ. ಸ್ವಲ್ಪ ಫ್ರೈ ಆಗಿ. ಸ್ಪೂನ್ ಕೊಡ್ಲಾ? ಅದ್ಯಾಕೆ ಹಂಗೆ ತಿರುಗಿಸ್ತೀಯ? ನೆಕ್ಸ್ಟ್ ಕರಿಬೇವು. ಚಟ ಚಟ ಅನ್ನುವ ಕರಿಬೇವು. ಈಗ ನೆಕ್ಸ್ಟ್ ಕೊತ್ತಂಬರಿ ಹಾಕ್ಬೇಡ, ನನಗಿಷ್ಟ ಇಲ್ಲ. ಬಟ್ ಕರಿಬೇವು ಹಾಕಿದ್ದೀನಲ್ಲ, ನನಗಿಷ್ಟ ಇಲ್ಲ. ನಿನ್ನ ಹತ್ರ ಮಾತಾಡಕ್ಕಾಗಲ್ಲ. ಈಗ ಈರುಳ್ಳಿ ಹಾಕ್ತಿದ್ದೀನಿ. ಓಕೆ, ಎಲ್ಲ ಕೇಳ್ತಿದ್ದಾರೆ ನಾನ್ ವೆಜ್ ಐಟಮ್ಸ್ ಯಾವಾಗ ಮಾಡೋದು ಅಂತ. ನೆಕ್ಸ್ಟ್ ವೀಕ್. ಓಕೆ, ನಿಂದು ಸ್ಪೆಷಲ್ ರೆಸಿಪಿ ಅದೆಲ್ಲ ಹೇಳ್ಬಿಡು ಇದ್ರಲ್ಲಿ. ಬೆಳ್ಳುಳ್ಳಿ ಕಬಾಬ್. ಹಂಗೆ ನೀನು ಸಿಸ್ಟರ್ಸ್ ಬೆಳ್ಳುಳ್ಳಿ ಕಬಾಬ್ ಅಂತ ಮಾಡ್ಬಿಡೋಣ. ಅದರಲ್ಲಿ ಸ್ವಲ್ಪ ಆಲ್ಟರ್ ಮಾಡಿ ಮಾಡ್ಬಿಡೋದಷ್ಟೇ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಓಕೆ, ನೆಕ್ಸ್ಟ್ ಟೊಮೆಟೊ ಆಡ್ ಮಾಡ್ಕೊತೀನಿ. ಫ್ರೈ ಆದ್ಮೇಲೆ? ಹೌದು, ಈರುಳ್ಳಿ ಫ್ರೈ ಆದ್ಮೇಲೆ. ಅಷ್ಟೊಂದು ಏನಕ್ಕೆ? ಟೊಮೆಟೊ ಬಾತ್ ಅಂದ್ರೆ ಟೊಮೆಟೊ ಜಾಸ್ತಿ ಇರ್ಬೇಕಾ? ಹೌದು. ಇನ್ನು ಕೆಲವ್ರು ಹೇಗ್ ಮಾಡ್ತಾರೆ ಅಂದ್ರೆ ಒಗ್ಗರಣೆಗೆ ಸ್ವಲ್ಪ ಟೊಮೆಟೊ ಹಾಕ್ತಾರೆ, ಹಾಗೆ ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತಾರೆ. ಅಂದ್ರೆ ತುಂಬಾ ತರ ಮಾಡ್ಬೋದು ನಾವು ಟೊಮೆಟೊ ಬಾತ್ ಕೂಡ. ಅದ್ರಲ್ಲಿ ಇದು ಒಂಥರ. ಇದು ಅದೇ ನಾವು ಪಟಾಪಟ ಮಾಡ್ತೀವಲ್ಲ, ರುಬ್ಬೋದು ಅದೆಲ್ಲ ರಾಡಿ. ಹೌದು. ನಾವು ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಪೇಸ್ಟ್ ಹಾಕಲ್ವಾ? ಇಲ್ಲ, ಹಾಕಿದ್ರೆ ಹಾಕ್ಬೋದು, ಹಾಕಿಲ್ಲ ಅಂದ್ರೆ ನಡೆಯುತ್ತೆ. ಅರ್ಜೆಂಟಿಗೆ ರುಬ್ಬಕ್ಕೆಲ್ಲ ಆಗಲ್ವಲ್ಲ. ಸೊ ಓಕೆ. ಫಟಾಫಟ್ ಅಂದ್ರೆ ಹಿಂಗೆ. ಹೌದು. ಮತ್ತೆ ನಾವ್ ಏನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿಮೇಡ್ ತಗೊಂಬಂದ್ ಹಾಕ್ತಿವಿ ಅಂದ್ರೆ ಅದಷ್ಟು ಟೇಸ್ಟ್ ಕೊಡಲ್ಲ. ನಾವೇ ಮಾಡಿದ್ರೆ ಅದು ಚೆನ್ನಾಗಿ. ಹೌದು, ನಿಂದು ತಲೆ ಸಾಮಾನ್ಯಕ್ಕಿಲ್ಲ ಅಲ್ವಾ? ಹೌದು. ಹಾಕೆ ಸಾಕು. ಈಗ ಟೊಮೆಟೊ ಹಾಕ್ತಿದ್ದೀನಿ. ಓಕೆ, ಅಂಡ್ ನಾನು ಪ್ಲೇಟಲ್ಲಿ ಯಾಕೆ ಕಟ್ ಮಾಡ್ಕೊಂಡೆ ಅಂತ ಕೇಳಲ್ವಾ? ಹೌದು, ಪ್ಲೇಟಲ್ಲಿ ಯಾಕೆ ಕಟ್ ಮಾಡ್ಕೊಂಡೆ? ನೀನು ಯಾವಾಗಲೂ ಇದ್ರ ಮೇಲೆ ಕಟ್ ಮಾಡ್ತಿದ್ದಿಲ್ಲ. ರಸ ಅದೇ ಕುತ್ಕೊಂಡ್ಬಿಡುತ್ತೆ. ಇದ್ರಲ್ಲಿ ಆಯ್ತು ಅಂದ್ರೆ ರಸ ಸ್ಟೋರ್ ಆಗುತ್ತೆ. ಸೊ ದಟ್ ನಾವು ಹಿಂಗೆ ಹಾಕಿದಾಗ ಬರುತ್ತೆ ರಸ. ಇದರಲ್ಲಿ ಯಾವಾಗಲೂ ಕಟ್ ಮಾಡ್ತಿದ್ದೀನಿ ನೀನಲ್ವಾ? ಓಕೆ, ಅದಕ್ಕೆ ಅದೇ ಅನ್ಕೊಂಡೆ ಯಾಕೆ ಇವಳು. ಇದು ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಬೇಗ ಆಗಬೇಕು ಅಂದ್ರೆ ನಾವು ಉಪ್ಪು ಹಾಕಬೇಕು. ಓಕೆ, ಸೊ
ನಾನು ಇವಾಗಲೇ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಡೋದಾ? ಇಲ್ಲ, ಸದ್ಯ ನಿಮ್ಗೆ ರುಚಿಗೆ ಎಷ್ಟು ಬೇಕು ಫಸ್ಟ್ ನೋಡಿ ಹಾಕ್ಕೊಳ್ಳಿ. ಕಮ್ಮಿ ಬಿತ್ತು ಅಂದ್ರೆ ಆಮೇಲೆ ಹಾಕ್ಕೋಬೋದು. ಫಸ್ಟ್ ನಾನು 1 ಸ್ಪೂನ್ ಹಾಕ್ಕೋತಿದ್ದೀನಿ. ಓಕೆ, 2 ಸ್ಪೂನ್ಸ್ ಬೇಕಾಗತ್ತೆ. ಅದು ನಿಮ್ಮ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫ್ರೈ ಆಗೋಷ್ಟು ಹಾಕಿದ್ರೆ ಸಾಕು. ಇದು ಸ್ವಲ್ಪ ಫ್ರೈ ಆಗಲಿ. ನೀವು ಇಲ್ಲಿ ಹಾಕಿದ ತಕ್ಷಣ ನೀವು ಅರಶಿನ ಹಾಕೋಗಿಲ್ಲ, ಯಾಕಂದ್ರೆ ಪಟ್ಟಂತ ನೀವೇನಾದ್ರು ಅರಶಿನ ಹಾಕಿದ್ರೆ ಅದು ನೀಟಾಗಿ ಫ್ರೈ ಆಗೋದಿಲ್ಲ. ಸ್ವಲ್ಪ ಉಪ್ಪಲ್ಲಿ ಅದು ಫ್ರೈ ಆದ್ಮೇಲೆ ನೀವು ಅರಶಿನ ಹಾಕ್ಬೇಕು. ಓಕೆ, ಸರಿ ಆಯ್ತು. ಹಾಕ್ತಿದ್ದೀನಿ ಈಗ. ಓಕೆ, ಅದು ಸ್ವಲ್ಪ ಬೆಂದ ಮೇಲೆ ಮೆತ್ತಗಾದ್ಮೇಲೆ ಅರಶಿನ ಹಾಕೋದು. ಹೌದು. ಈಗ ಅದೇ ತೋರಿಸಿದ್ರಲ್ಲ ಮಸಾಲಾ ಪೌಡರ್ಸ್, ಅಂದ್ರೆ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಪೆಪ್ಪರ್ ಏನಿದೆ ಅದನ್ನ ಹಾಕ್ಕೊತೀನಿ. ಪುಡಿಗಳು ಸ್ವಲ್ಪ. ಈಗ ಇಬ್ಬರಿಗೆ ಅಷ್ಟೇ ಮಾಡ್ತಿರೋದು, ಇಬ್ಬರಿಗೆ ಇಷ್ಟು. ಹೌದು. ಈಗ ಸ್ಟಿರ್ ಮಾಡ್ಬೇಕು ನೀಟಾಗಿ. ನೀನ್ ಬಿಡಮ್ಮ ಎಕ್ಸ್ಪರ್ಟ್. ಸ್ವಲ್ಪ ಕೊರಿಯಂಡರ್ ಇವಾಗ ಹಾಕಿರ್ತೀನಿ. ಓಕೆ, ಫುಲ್ ಹಾಕ್ಬಿಡು. ಬೇಡ ಬೇಡ, ಆಮೇಲೆ ಹಾಕ್ತೀನಿ. ಏನಕ್ಕೆ ಹಂಗೆ? ಏನು ಇದ್ರಲ್ಲಿ ಏನು ಅಡುಗಿದೆ? ಏನು ಅಡುಗಿಲ್ಲ, ಇದು ಹಾಗೆ ಫ್ಲೇವರ್. ಎಸ್, ಅದು ಆಪ್ಷನಲ್ ಅಲ್ಲ? ಹೌದು, ಆಪ್ಷನಲ್. ಇದ್ರೆ ಹಾಕೊಳ್ಳೋದು, ಇಲ್ಲ ಅಂದ್ರೆ ಇಲ್ಲ. ಜೈ. ಇನ್ನು ಎಷ್ಟೊತ್ತು? ಇನ್ನು 2 ಮಿನಿಟ್ಸ್ ಅದು ಬೇಯಲಿ ಸ್ವಲ್ಪ. 2 ಮಿನಿಟ್ಸ್. ಓಕೆ, ಅಷ್ಟರಲ್ಲಿ ನೀರು ಎಷ್ಟು ಬೇಕೋ ತಗೋಬರ್ತೀನಿ. ಓಕೆ, ಈಗ ನಾವು 2 ಲೋಟ ನೀರು ತಗೋತೀವಲ್ಲ ಕನ್ಸಿಸ್ಟೆನ್ಸಿ. ಈಗ ಸದ್ಯಕ್ಕೆ ಇಷ್ಟು ಹಾಕಿ ಈಗ ಸ್ವಲ್ಪ ನೀಟಾಗಿ ಫ್ರೈ ಆಗ್ಬೇಕಲ್ವಾ, ತಳ ಅಂಟಲ್ಲ. ಹಾಕಿದಾಗ ನೀಟಾಗಿ ಬೇಯುತ್ತದು, ಹಸಿ ವಾಸನೆ ಎಲ್ಲ ಹೋಗುತ್ತೆ. ಸೊ ಸ್ವಲ್ಪ ಹಾಕಿ ಫಸ್ಟ್ ನಾನು 2 ಮಿನಿಟ್ಸ್ ಕುದಿಸ್ಕೊತೀನಿ. ಎಷ್ಟು ನೀರು ಬೇಕೋ ಅದನ್ನ ತಗೊಂಡು ಅದ್ರಲ್ಲೇನೆ ಸ್ವಲ್ಪ ಹಾಕೋದು, ಅಂದ್ರೆ ತಳ ಅಂಟಬಾರ್ದು ಅಂತ. ಓಕೆ, ಬುದ್ಧಿ ಒಂದೇ ಅಮ್ಮ. ಆಯ್ತು, ಮೆತ್ತಗಾಯ್ತಲ್ಲ, ಫ್ರೈ ಆಗಿದೆ. ಸೊ ಮಿಕ್ಕಿದ ನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಓಕೆ, ಎಸ್. ಆ ಅಕ್ಕಿಗೆ ಇಷ್ಟೇ ನೀರು ಸಾಕಾ? ಸಾಕು. 1 ಲೋಟ ಅಕ್ಕಿಗೆ 2 ಲೋಟ ನೀರು. ಹೌದು. ಓಕೆ, ಇದು ಕುದೀತೈತಲ್ಲ, ನೆಕ್ಸ್ಟ್ ಏನು? ನೆಕ್ಸ್ಟ್ ಅಕ್ಕಿ ಹಾಕ್ಬೇಕು. ಹಾಕು ಮತ್ತೆ. ಹಾಕ್ತೀನಿ. ಹಿಂಗ್ ಕುದೀತಿರ್ಬೇಕಾದ್ರೆ ಹಾಕೋದು. ಹೌದು, ಅಂದ್ರೆ ಕೆಲವರು ಹೇಗೆ ಗೊತ್ತಾ, ಈಗ ಒಗ್ಗರಣೆ ಮಾಡ್ಕೊಂತೀವಲ್ಲ ಅವಾಗ್ಲೇ ಅಕ್ಕಿ ಹಾಕ್ಬಿಟ್ಟು ನೀರ್ ಹಾಕ್ತಾರೆ. ಕೆಲವರು ಕುದ್ಮೇಲೆ ಅಕ್ಕಿ ಹಾಕ್ತಾರೆ. ಈ ತುಮಕೂರು ಸೈಡ್ ಎಲ್ಲ ನಾನು ಮೋಸ್ಟ್ ಆಫ್ ಆಲ್ ನೋಡಿರೋ ಹಾಗೆ ಫಸ್ಟ್ ಅಕ್ಕಿ ಹಾಕೇ ಬಿಟ್ಟಿರ್ತಾರೆ. ಡಿಪೆಂಡ್ಸ್, ಅದು ನೀವು ಹೆಂಗ್ ಮಾಡ್ತೀರಾ ನಿಮ್ ಇಷ್ಟ. ಯಾವ್ದು ಚೆನ್ನಾಗಿರುತ್ತೆ? ಏನು ಡಿಫ್ರೆನ್ಸ್ ಅನ್ಸಲ್ಲ. ಹೌದಾ? ಬಟ್ ಒಂದೊಂದು ಬೇಯೋದು ಆ ಥರ ಎಲ್ಲ ಇಲ್ಲ ಮುದ್ದೆ ಥರ ಆಗೋದು ಹಂಗಾಗುತ್ತೆ. ಉದುರುದ್ರಾದ್ರೆ ಚೆನ್ನಾಗಿರುತ್ತೆ. ಹೌದು. ಅಕ್ಕಿ ಹಾಕಿದ್ಮೇಲೆ ಎಷ್ಟೊತ್ತು ಬಿಡಬೇಕು? ಎಷ್ಟೊತ್ತಾದ್ಮೇಲೆ ಅದು ಅಕ್ಕಿ ಮೇಲ್ಗಡೆ ಬರುತ್ತೆ ಕುದ್ಮೇಲೆ. ಈಗ ಮತ್ತೆ ಅದು ಕುದಿಯುತ್ತೆ, ಆಗ ಅಕ್ಕಿ ಮೇಲ್ಗಡೆ ಕಾಣುತ್ತೆ ಲೈಟ್ ಲೈಟ್ ಆಗಿ. ಸೊ ಅವಾಗ ಮುಚ್ಚಬೇಕು. ಓಕೆ, ಇದು ಮೇಲ್ಗಡೆ ಅಕ್ಕಿ ಕಾಣಿಸ್ತಿದೆ ಈಗ. ಸೊ ಆಗಿದೆ. ಈಗ ಲಿಡ್ನ ಕ್ಲೋಸ್ ಮಾಡೋದು. ಓಕೆ, ಎಷ್ಟು ವಿಷಲ್ಲು? 2 ವಿಷಲ್ಸ್. ವಿಥೌಟ್ ಎನಿ ಪೌಡರ್ಸ್. ಈಗ ಕ್ಲೋಸ್ ಮಾಡೋದು. ದಿಢೀರ್ 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 ಅನ್ನಂಗಾಗುತ್ತೆ. 2 ವಿಷಲ್ಸ್ ಆದ ತಕ್ಷಣ ಆಫ್ ಮಾಡೋದು. ಸರಿ, 2 ವಿಷಲ್ ಆಯ್ತು ಕಣೆ, ಆಫ್ ಮಾಡ್ಲಾ? ಆಫ್ ಮಾಡು. 5 ಮಿನಿಟ್ಸ್ ಆಗಿದೆ, ತಗೋಣ. ಗಮ್ಮಂತೈತೆ. ಸೊ ಇದೆ ಉದುರುದ್ರಾಗೈತಲ್ಲ. ನಿನ್ ಫೇವ್ರೇಟ್? ನಂಗೆ ಇಷ್ಟ ಇಲ್ಲ. ಈಗ ಒಂದ್ಸಲ ಘಮ ಘಮ ಅಂತಿದೆ. ಕಲಿಸ್ಬೇಕು ಈ ತರ. ಕಲಿಸ್ಬಿಟ್ಟು ಮತ್ತೆ 5 ಮಿನಿಟ್ಸ್ ಮುಚ್ಚಿ ಇಡಬೇಕು. ಯಾಕೆ? ಅರಳ್ಕೊಳ್ಳುತ್ತೆ ಚೆನ್ನಾಗಿ. ಹಿಂಗೆ ತಿನ್ನೋರು ತಿನ್ಬೋದು, ಬಟ್ ಬೆಟರ್ ಹಂಗಿಟ್ರೆ. ಗಮ್ಮಂತೈತೆ. ಉದ್ರಾಗೈತೆ. ನಾನು ಮೆತ್ತಗಾಗುತ್ತೆ ಅನ್ಕೊಂಡಿದ್ದೆ, ನೆನ್ಸಿದ್ವಲ್ಲ. ಹೌದು. ಓಕೆ, ಎಸ್, ರೆಡಿ. ಟೇಸ್ಟಿಂಗ್ ಇದೆ, ಚೆಕ್ ಮಾಡೋಣ. ಓಕೆ, ತಿನ್ನು. ವಾವ್, ಚೆನ್ನಾಗಿದೆ. ಪಟಾಪಟ್ ಮಾಡ್ಕೊಬೋದು ನೋಡೆ ಅಲ್ವಾ? ಆಫೀಸ್ ಹೋಗೋರು, ಬೇಗ ಆಗುತ್ತೆ. ಆಫೀಸ್ ಹೋಗೋರು ಅವರೆಲ್ಲ ಬೇಗ ಮಾಡ್ಕೊಂಡು ಈ ಥರ ತಿನ್ಕೊಡೋದು.
ನೆಕ್ಸ್ಟಿಂದ ನಾವು ಆಫೀಸ್ ಹೋಗೋರ್ಗು ಹೆಲ್ಪ್ ಆಗೋ ಥರ ಪಟ ಏನೇನಾಗುತ್ತೋ ಆ ಥರ ಟ್ರೈ ಮಾಡಿ ತೋರಿಸೋಣ ಅವರಿಗೆ. ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.